ಮಕ್ಕಳನ್ನ ಹೆತ್ರೆ ಸಾಲದು, ಅವ್ರನ್ನ ಸಾಕೋಕ್ಕೂ ಗೊತ್ತಿರ್ಬೇಕು, ಜೋಪಾನ ಮಾಡಕ್ ಗೊತ್ತಿರ್ಬೇಕು. ಯಾವ್ದಾದ್ರು ಆಯನ ನೇಮಕ ಮಾಡಿ ಆ ಮಗು ಜೊತೆ ಇಡೀ ದಿನ ಇರೋ ಹಾಗೆ ಮಾಡು. ಯಾಕಂದ್ರೆ ನಿಮ್ಗೆ ಯಾರಿಗೂ ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನೋಡು. ಅಂಬಿಕಾ, ನಾನು ಒಳ್ಳೆ ತಂದೆ ಆಗ್ಲಿಲ್ಲ. ಅಂಬಿಕಾ, ಶರತ್, ಹೀಗೆ ಅಪ್ಸೆಟ್ ಆಗಿ ಕೂತ್ರೆ ಹೇಗಪ್ಪ? ಇಲ್ಲಮ್ಮ, ನಾನು ಒಳ್ಳೆ ತಂದೆ ಅಲ್ಲ, ನಾನು ಕೆಟ್ಟ ತಂದೆ. ಆ ಹುಡುಗಿ ಸರಿಯಾಗಿ ಹೇಳಿದ್ಲು, ನಾನು ಒಳ್ಳೆ ಅಪ್ಪ ಅಲ್ಲ, ನಾನು ಒಳ್ಳೆ ಅಪ್ಪ ಅಲ್ಲ. ಶರತ್, ನೀವೇ ಹೇಳಿ, ಇವತ್ತು ಅಂಬಿಕೆ ಏನಾದ್ರೂ ಅಲ್ಲಿದ್ದಿದ್ರೆ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾ ಇದ್ಲ? ಈತ ನನ್ನ ನೆರಳಿನ ಥರ ನೋಡ್ಕೊಳ್ತಾ ಇದ್ಲು. ಆದ್ರೆ ನನಗೆ ಅಪ್ಪನಾಗಿ ಸ್ವಲ್ಪ ಕಾಳಜಿ ತೋರ್ಸಕ್ಕೂ ಆಗ್ತಿಲ್ವಲ್ಲಮ್ಮ. ಗೀತಾ ಅವ್ರಪ್ಪನ ವರ್ಲ್ಡ್ಸ್ ಬೆಸ್ಟ್ ಅಪ್ಪ, ಸ್ಟ್ರಾಂಗೆಸ್ಟ್ ಅಪ್ಪ ಅಂತ ಅನ್ಕೊಂಡಿದ್ಲು. ಆದ್ರೆ ನಾನು ಬೆಸ್ಟ್ ಅಪ್ಪ ಅಲ್ಲ, ವರ್ಸ್ಟ್ ಅಪ್ಪ. ವರ್ಸ್ಟ್ ಅಪ್ಪ, ವರ್ಸ್ಟ್ ಡ್ಯಾಡ್, ವರ್ಸ್ಟ್ ಅಪ್ಪ, ವರ್ಸ್ಟ್ ಫಾದರ್, ವರ್ಸ್ಟ್ ಫಾದರ್. ಶರತ್, ಏನ್ ಮಾಡ್ಕೋತಾ ಇದ್ದೀರಾ ನೀವು? Don't touch me! ಈತ ಕಾಲ್ ಮಲಗಿದಾಳೆ ಅಂತ ನೀನಲ್ವಾ ಹೇಳಿದ್ದು? ಅವಳು ಕಾರ್ ಒಳಗೆ ಇದ್ರೆ ಡೋರ್ ಹೇಗ್ ಲಾಕ್ ಆಯ್ತು? ಪಾರ್ಕ್ ಆಗಿದ್ ಕಾರು ಅದ್ರಾಗೆ ಹೇಗ್ ಮೂವ್ ಆಯ್ತು? ಶರತ್, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಶರತ್. ಇಲ್ಲೇ ಹೊಸ ಜಾಗ, ಅವಳೇನಾದ್ರೂ ಕಾರ್ ಲಾಕ್ ಓಪನ್ ಮಾಡಿ ಹೊರಗಡೆ ಹೋಗ್ತಾಳೇನೋ ಅಂತ ನಾನೇ ಲಾಕ್ ಮಾಡಿದೆ. ಆದ್ರೆ ನನ್ ಕನ್ಸನ್ಗೋಸ್ಕರ I don't want any explanation. ಶರತ್, ನಿಮ್ ಕೈ ನೋಡಿ Please. Give me some space. ಶರತ್, ಎತ್ತಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರು ಅನ್ನೋ ಹಾಗಾಯ್ತು. ಇದರಲ್ಲಿ ಮಾಯಿಂದೇನು ತಪ್ಪಿಲ್ಲ, ನಿಂದು ಯಾವ ತಪ್ಪು ಇಲ್ಲ. ನೀನ್ ತುಂಬಾ ಫ್ರಸ್ಟ್ರೇಟ್ ಆಗಿದ್ಯಾ ಶರತ್. ನಿನಗೆ ಸ್ವಲ್ಪ ರೆಸ್ಟ್ ಬೇಕು. ಬಾಪ, ಬಾ. ಶರತ್, ರಕ್ತ ಬರ್ತಾ ಇದೆ. ಇಲ್ಲೇ ಕೂತಿರು, ನಾನು ಫಸ್ಟ್ ಏಡ್ ತಗೊಂಡು ಬರ್ತೀನಿ. ಇಂಥ ಅಸಹಾಯಕತನ ಯಾವ ತಾಯಿಗೂ ಬೇಡ. ಹೆತ್ತಿರೋ ಮಗಳು ಕಣ್ಮುಂದೆ ಅಳ್ತಿದ್ರು ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿ ಯಾವ ತಾಯಿಗೂ ಬೇಡ. ನಿನ್ನ ಒಬ್ಳೆ ಬಿಟ್ಟು ಹೋಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಪುಟ್ಟ. ನೀನು ನನ್ನ ಹೊಟ್ಟೆಲಿದ್ದಾಗ, ನೀನು ನನಗೆ ಒದಿತಿದ್ದಾಗ ಎಲ್ಲಿನ ಚಿಕ್ಕ ಪುಟ್ಟ ಕಾಲ್ಗಳಿಗೆ ನೋವಾಗುತ್ತೋ ಅಂತ ಅನ್ಕೋತಿದ್ದೆ. ಆದ್ರೆ ಈಗ ನೋಡು, ಕಣ್ಮುಂದೆನೆ ನೀನ್ ಇಷ್ಟೆಲ್ಲ ನೋವು ಅನುಭವಿಸ್ತಿದ್ರು ನನಗೇನೂ ಮಾಡಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಪುಟ್ಟ.
ಮಾಯಾ, ನಿನ್ನಿಂದಾಗಿ ಶರತ್ ಅವನಿಗವನೇ ಹರ್ಟ್ ಮಾಡ್ಕೊಳ್ಳೋ ಹಾಗಾಯ್ತು. ಯು ಡಿಸರ್ವ್ ಪನಿಷ್ಮೆಂಟ್ ಮಾಯಾ. ನನ್ನ ಶರತ್ಗೆ ಯಾರೇ ನೋವು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನಿಂದಾಗಿ ಶರತ್ ಹರ್ಟ್ ಆಗಿದೆ. ಅದಕ್ಕೆ ನಾನು ನಮ್ಗೆ ಈ ಶಿಕ್ಷೆ ಕೊಟ್ಕೊಳ್ಳೇಬೇಕು. ನನಗೆ ನಾನು ಹರ್ಟ್ ಮಾಡ್ಕೊಳ್ಳೇಬೇಕು. ಮಾಯೋ ನೋಡಿ ಅದಕ್ಕೆ ಹುಚ್ಚಿದ್ಯಾ ನಿನ್ಗೆ? ಶರತ್ಗೆ ನನ್ನಿಂದ ತುಂಬಾ ಹರ್ಟ್ ಆಗಿದೆ. ನಾನು ನನಗೆ ಶಿಕ್ಷೆ ಕೊಟ್ಕೊಳ್ಳೇಬೇಕು. ಶರತ್ಗೆ ಸ್ವಲ್ಪ ನೋವಾದ್ರೂ ನಂಗೆ ತಡ್ಕೊಳಕ್ ಆಗಲ್ಲ. ಶಾನ್ವಿ, ಫಸ್ಟ್ ಏಡ್ ಬಾಕ್ಸ್ ತಗೊಂಬ ಬೇಗ. ಏನ್ ಹುಚ್ಚು ಹುಡುಗಿನಪ್ಪ ಇವಳು. ಛೇ ಮಾಯಾ, ಅಯ್ಯೋ ಔಟ್ ಆಫ್ ಯುವರ್ ಮೈಂಡ್. ನನಗೆ ಹರ್ಟ್ ಆಯ್ತು ಅಂತ ನೀನ್ ಹರ್ಟ್ ಮಾಡ್ಕೋತಾ ಇದೆಯಲ್ಲ. ಅಯ್ಯೋ ಕ್ರೇಜಿ. ಕೂತ್ಕೋ. ಸಾರಿ ಮಾಯಾ, ನಿನ್ನ ಮೇಲೆ ಹಗರಿಗೆ ಬರ್ದಾಗಿತ್ತು. ಶರತ್, ನೀವು ಸಾರಿ ಕೇಳಬೇಕಾಗಿಲ್ಲ. ಟೇಕ್ ಕೇರ್. ತಗೊಂಡು ಶರತ್, ಒಂದ್ ನಿಮಿಷ. ನೋಡ್ದ್ಯಾ ಶರತ್, ಇದು ಪ್ರೀತಿ ಅಂದ್ರೆ. ಮೋಮ್, ಅದನ್ನ ಯಾರಾದ್ರೂ ಪ್ರೀತಿ ಅಂತಾರ? ಅದು ಹುಚ್ಚತನ. ಒಳ್ಳೆ ಸೈಕೋ ಸವಾಸ. ಎನಫ್ ಶಾನ್ವಿ, ದೊಡ್ಡೋರ್ ವಿಚಾರ ಇದು. ಮಾಯ ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ ಶರತ್. ಅವಳ ಆಸೆಗೆ ತಣ್ಣೀರು ಎರಚಬೇಡಪ್ಪ. ಅಯ್ಯೋ ಮಾಯಾ, ನಿನ್ಗೆ ತಲೆ ಕೆಟ್ಟಿದ್ಯಾ? ಎಷ್ಟು ಗಾಯ ಆಗಿದೆ ನೋಡು. ನನ್ಗಾಗಿರೋದು ನೋವಲ್ಲ. ದಿಸ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಆಫ್ ಮೈ ಲೈಫ್. ಶರತ್ ನನಗೆ ಆರೈಕೆ ಮಾಡ್ತಾನೆ. ಅವನ ಗಮನ ನನ್ನ ಮೇಲೆ ಇರತ್ತೆ ಅಂದ್ರೆ ನಾನು ಅವನಿಗೋಸ್ಕರ ಬಂಡೆ ಕಲ್ಲಲ್ಲಿ ತಲೆ ಚಚ್ಕೊಳ್ಳೋಕೆ ರೆಡಿ ಇದ್ದೀನಿ. ಶರತ್ ನನಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಈ ಪ್ರೇತ ಸಂಸ್ಕಾರ ಅಪೂರ್ಣ ಆಗ್ಕೂಡ್ದು. ಹೋದ ಸಲ ಆದ ಹಾಗೆ ಆಗಬಾರ್ದು. ಇದು ಸಂಪೂರ್ಣ ಆದರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಅಂಬಿಕಾ ಸತ್ತಿದ್ದು ಮುತ್ತೈದೆಯಾಗಿ. ಅವಳ ತಾಳಿ ಬಲ ತುಂಬಾ ಗಟ್ಟಿಯಾಗಿದೆ. ಈಗ ಪ್ರೇತ ಸಂಸ್ಕಾರ ಮಾಡಿದ್ರೆ ಮಾತ್ರ ಅವಳು ಈ ಭೂಲೋಕದಿಂದನೇ ಆಚೆ ಹೋಗ್ತಾಳೆ. ಯಾವುದೇ ಕಾರಣಕ್ಕೂ ಪ್ರೇತ ಸಂಸ್ಕಾರ ಅಪೂರ್ಣ ಆಗಲ್ಲ.
ಇಲ್ಲ, ಹಾಗಾಗ್ಬಾರ್ದು, ಆಗ್ಬಾರ್ದು. ಏನಾಗ್ಬಾರ್ದು? ಏನ್ ಹೇಳ್ತಿದ್ದೀರಾ ನೀವು? ಏನಿಲ್ಲ, ಮಕ್ಳು ಕಷ್ಟಪಡೋದನ್ನ ನೋಡೋ ನೋವು ಯಾವ ತಾಯಿಗೂ ಬರಬಾರ್ದು. ಮಗಳು ನೆನ್ಪಾದ್ಲಾ? ಮಗಳನ್ನ ಮರ್ತರೆ ತಾನೆ ನೆನಪಾಗೋದಕ್ಕೆ. ಅಯ್ಯೋ, ನನ್ನ ನೆನಪಿಗಿಷ್ಟು. ನಿಮಗೆ ತೊಟ್ಲು ಕಟ್ಟಕ್ಕೆ ದಾರ ತರ್ತೀನಿ ಅಂತ ಅಂದಿದ್ದೆ. ಅಷ್ಟ್ರಲ್ಲಿ ಏನೇನೋ ಆಗೋಯ್ತು, ನಾನು ಮರ್ತ್ಬಿಟ್ಟೆ. ನೀವೇನು ಚಿಂತೆ ಮಾಡಬೇಡಿ, ನಾನು ಈಗಲೇ ಹೋಗಿ ದಾರ ತರ್ತೀನಿ. ತೊಟ್ಲು ಕಟ್ಟೋರಂತೆ. ನಿಮ್ಮ ಮಗಳಿಗೆ ಏನೂ ಆಗಲ್ಲ, ಅವಳು ಸುರಕ್ಷಿತವಾಗಿರ್ತಾಳೆ. ಒಂದೇ ನಿಮಿಷ. ನನ್ನ ಮಗಳು ಅಷ್ಟೇ ಅಲ್ಲ, ನನಗೀಗ ಇಡೀ ಕುಟುಂಬ ಅಪಾಯದಲ್ಲಿದೆ ಅಂತ ಅನ್ನಿಸ್ತಿದೆ. ಆ ತಾಯಿ ಇಚ್ಛೆ ಏನಿದೆಯೋ ಗೊತ್ತಿಲ್ಲ, ಆದರೆ ಯಾರಿಗೂ ಏನೂ ಆಗಬಾರ್ದು. ಎಲ್ಲರೂ ನೆಮ್ಮದಿಯಿಂದ ಇರಬೇಕು. ಈಗ ನಾವು ಮಾಡ್ತಿರೋ ಕಾರ್ಯ ಪ್ರೇತ ಸಂಸ್ಕಾರ. ಅಂದರೆ ಆತ್ಮಕ್ಕೆ ಸಂತೃಪ್ತಿ ಸಿಗಲಿ, ಆತ್ಮ ಶಾಂತವಾಗಿ ಸ್ವರ್ಗ ಸೇರಲಿ ಅನ್ನೋ ಕಾರಣಕ್ಕೆ ಮಾಡ್ತಿರೋ ಕಾರ್ಯ. ಶ್ರಾದ್ದ ಕಾರ್ಯಗಳು, ಅಪರ ಕಾರ್ಯಗಳು ಪೂರ್ತಿಯಾಗದೇ ಇದ್ದಾಗ ಆತ್ಮ ಅತೃಪ್ತವಾಗುತ್ತೆ. ಆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ. ಹಾಗಾಗಿ ಅದಕ್ಕೆ ಸಮಾನವಾಗಿರುವಂಥದ್ದು ಪ್ರೇತ ಸಂಸ್ಕಾರ. ಅದರಲ್ಲೂ ಬಾವಿ ಹೆಂಡತಿಯ ಜೊತೆ ಈ ಕಾರ್ಯ ಮಾಡೋದ್ರಿಂದ ತೀರ್ಕೊಂಡಿರೋ ನಿಮ್ಮ ಹೆಂಡತಿಯ ಆತ್ಮ ಕೂಡ ನಿಮ್ಮಿಬ್ಬರ ದಾಂಪತ್ಯವನ್ನು ಒಪ್ಕೊಂಡು ಸಂತೃಪ್ತಗೊಳ್ಳುತ್ತೆ. ಭೂಮಿ ಮೇಲೆ ಇಲ್ದಿರೋ ಅವಳು ನಮ್ಮಿಬ್ಬರನ್ನ ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು. ಅವಳಿದ್ದಿದ್ರು ನಾನೇನು ಅವಳನ್ನ ಕೇರ್ ಮಾಡ್ತಿರ್ಲಿಲ್ಲ. ಶರತ್ ಅವಾಗ ಅವಳ ಜೊತೆ ಇರೋದು ನೋಡಿ ನನ್ನ ಹೊಟ್ಟೆ ಹೇಗೆ ಉರಿತಿತ್ತೋ, ಈಗ ಅವಳು ನಮ್ಮನ್ನು ನೋಡಿ ಉರ್ಕೊಳ್ಳಿ. ಈ ಹೋಮದ ಬೆಂಕಿ ಅವಳ ಆತ್ಮನ ಸುಟ್ಟು ಬೂದಿ ಮಾಡಲಿ. ಅವಳಿನ ಯಾವ ಜನ್ಮದಲ್ಲೂ ನನ್ನ ಶರತ್ ಮಧ್ಯ ಬರಬಾರ್ದು. नमो नमः। पुष्पमालिकां धारयामि योपां पुष्पं वेदा पुष्पजाभान्वतीया एवं वेदा योपामायतन वेदा आयतनवन्ति पुष्पमालिकां धारयामि। ओं केशवान्मा नारायणान्मा गोविन्दान्मा विष्णुवेन्मा मधुसूदनान्मा। ತಗೊಳ್ಳಿ, ಇದನ್ನ ಕಟ್ಟಿ. ನಿಮ್ಮ ಮಗುಗೆ ಏನೂ ಆಗಲ್ಲ. ನೀನೇನು ಅನ್ಕೊಳ್ಳಲ್ಲ ಅಂದರೆ ನೀನು ನನ್ನ ಜೊತೆ ಕೈ ಸೇರಿಸ್ತೀಯ. ಇಬ್ರು ಒಟ್ಟಿಗೆ ಸೇರಿ ತೊಟ್ಲನ್ನ ಕಟ್ಟೋಣ. ನಾನಾ? ಯಾಕೆ? ಅದು 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 ನಿಷ್ಕಲ್ಮಶ ಮನಸ್ಸು. ನಿನ್ನ ಮನಸ್ಸಲ್ಲಿ ಕಪಟಕ್ಕೆ ಜಾಗನೇ ಇಲ್ಲ. ನಿಸ್ವಾರ್ಥ ಮನಸ್ಸಿರೋರು ಏನೇ ಹಾರೈಸಿದ್ರು ಅದು ಈಡೇರತ್ತಂತೆ. ನೀನು ನನ್ನ ಜೊತೆ ಕೈ ಜೋಡಿಸಿ ಈ ತೊಟ್ಲನ್ನ ಕಟ್ಟಿದ್ರೆ ನನ್ನ ಮಗಳಿಗೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ನಿನ್ನ ನೋಡ್ತಿದ್ರೆ ಯಾರೋ ನನ್ನ ಮನಸ್ಸಿಗೆ ಹತ್ರವಾದವ್ರ ಥರ ಅನ್ಸುತ್ತೆ. ಯಾಕೋ ಅಂತ ಗೊತ್ತಿಲ್ಲ. ಯಾವುದೋ ಜನ್ಮದಲ್ಲಿ ನೀನು ನನ್ನ ತಂಗಿನೋ ಅಕ್ಕನೋ ಆಗಿದ್ದೆ ಅನ್ನೋ ಭಾವನೆ. ಮನಸ್ಸಿಗೆ ಹತ್ರ ಆದವ್ರ ಹತ್ರ ನನ್ನ ಮಗಳಿಗೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ನೀವಿಟ್ಟಿರೋ ವಿಶ್ವಾಸಕ್ಕೆ ನಾನು ಏನು ಹೇಳಿ? ಬನ್ನಿ. ಇನ್ನೇನು
ಪೂಜೆ ಮುಗಿತಾ ಬಂತು. ನಾನು ಅಂದುಕೊಂಡಿರೋ ಸಮಯ ಹತ್ರ ಬರ್ತಾ ಇದೆ. ಇನ್ನು ನಮ್ಮನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ತಾಯಿ, ನಾನು ಯಾವಾಗಲೂ ನನ್ನ ಮಗಳ ಜೊತೆನೇ ಇರಬೇಕು. ದುರ್ಗಾನ ನನ್ನ ಮಗಳ ಹತ್ರ ಕಳಿಸ್ಬೇಕು. ದುರ್ಗಾ ಹಾಗೂ ನಾನು ನನ್ನ ಮಗಳು ಹಿತಾಳ ನೆರಳಾಗಿರ್ಬೇಕು. ನಾನು ನಿನ್ನೆ ನಂಬಿದ್ದೀನಿ ತಾಯಿ, ನೀನೇ ಕಾಪಾಡಬೇಕು. ಇದೇನಿದು? ಮಳೆ ಬರೋ ಥರ ಇದೆ. ಇಲ್ಲ ಇಲ್ಲ, ಇದು ಸಾಧ್ಯ ಇಲ್ಲ. ಈ ಹೋಮ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಅಯ್ಯಯ್ಯೋ, ಮಳೆ ಬಂತು, ಮಳೆ ಬಂತು. ಅಯ್ಯೋ, ಇದೇನಿದು? ಮಳೆ ಬಂತು ಬಂತು ಅಷ್ಟರಲ್ಲಿ ನಿಂತೆ ಹೋಯ್ತಲ್ಲ. ಒಳ್ಳೆ ಹೋಮಕುಂಡದಲ್ಲಿರೋ ಅಗ್ನಿನ ಆರ್ಸಕ್ ಬಂದ ಹಾಗಿತ್ತು. ಶಾಸ್ತ್ರಿಗಳೇ, ಹೇಗೂ ಮಳೆ ನಿಲ್ತಲ್ಲ, ಈಗ ಹೋಮ ಮುಂದುವರಿಸಿ. ಇಲ್ಲಮ್ಮ, ಅಗ್ನಿಕುಂಡದಲ್ಲಿರೋ ಅಗ್ನಿ ಒಂದ್ಸಲ ಆರಿ ಹೋದ್ಮೇಲೆ ಮತ್ತೆ ಅದನ್ನು ಹಚ್ಚಬಾರ್ದು. ಅಗ್ನಿ ಮುಹೂರ್ತ ಮೀರಿ ಹೋಗಿದೆ, ಮತ್ತೆ ಬೇರೆ ಮುಹೂರ್ತ ನೋಡಬೇಕು. ಈ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಮ್ಮ. ಈ ಕಾರ್ಯ ಅಪೂರ್ಣವಾಯಿತಮ್ಮ. ಹಾಗಿದ್ರೆ ನಾಳೆ ಮತ್ತೆ ಮೊದಲಿಂದ ಈ ಹೋಮ ಶುರು ಮಾಡಬಹುದಲ್ವಾ? ಅಂಕಲ್, ಏನಾಯ್ತು? ಶರತ್, ಅದು ಅಂಬಿಕಾ ಶ್ರಾದ್ದಕ್ಕೆ ಎಲ್ಲರಿಗೂ ಬೋನಸ್ ಕೊಡಬೇಕಿತ್ತಲ್ಲ, ಅದು ಇಶ್ಯೂ ಆಗಿದೆ. ಯಾವ ಎಂಪ್ಲಾಯಿಗೂ ಅದ್ರದ್ದು ದುಡ್ಡು ಸಿಕ್ಕಿಲ್ಲ. ಅದೇಗೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಿದೆ ಶರತ್. ಸರಿ, ಅದೇನಾಗಿದೆ ಅಂತ ನಾನೇ ನೋಡ್ತೀನಿ, ಹೊರಡೋಣ. ಶರತ್, ಈಗ ನೀನೆಲ್ಲೂ ಹೋಗಕ್ಕಾಗಲ್ಲಪ್ಪ. ನಾಳೆ ಈ ಹೋಮನ ಮತ್ತೆ ನಾವು ಮೊದಲಿಂದ ಶುರು ಮಾಡಬೇಕು. ಸಾರಿ ಮಾ, ಅಂಬಿಕಾ ಹೆಸರಲ್ಲಿ ಮೋಸ ನಡೀತಿದೆ ಅಂದಾಗ್ಲೂ ನಾನು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ. ಈ ಪೂಜೆಗಿಂತ
ನನಗೆ ಜಾಸ್ತಿ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲ ಅರ್ಧ ಗಂಟೆಲಿ ರೆಡಿಯಾಗಿ ನಾವು ಇವತ್ತೇ ಊರಿಗೆ ಹೊರಡ್ಬೇಕು. ಅದು ಹಾಗಲ್ಲ ಶರತ್. ಮಳೆ ನಿಂತೋಯ್ತು, ಬನ್ನಿ. ನೀವು ಮಾತ್ರ ನೆಂದೇ ಇಲ್ಲ. ಅದು ನಾನು ಮರದ ಕೆಳಗಡೆ ನಿಂತಿದ್ನಲ್ಲ. ನಾನು ಮರದ ಕೆಳಗೆ ನಿಂತಿದ್ದೆ, ಆದ್ರೂ ಹೇಗೆ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಈ ಹೊಸ ಜೋಡಿ ಮದುವೆ ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ಇದುವರೆಗೂ ಯಾವ ಪೂಜೆಯಲ್ಲೂ ಈ ರೀತಿ ವಿಘ್ನ ನೋಡಿರಲಿಲ್ಲ. ದೇವತೆಗಳ ಸಮ್ಮತಿ ಇಲ್ಲ ಅಂದಾಗ ಮಾತ್ರ ಈ ರೀತಿ ಆಗುತ್ತೆ. ಇನ್ನೊಂದ್ಸಲ ಯೋಚನೆ ಮಾಡಿ ಅಮ್ಮ.